ಹಾಯ್, ಆನ್ಲೈನ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಕೆ ಬಂದ್ರಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸೊ ಸ್ಕಿಪ್ ಮಾಡಿದರೆ ನಿಮಗೆ ಈ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗಲ್ಲ ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ತೀರಾ. ನನ್ನ ಬಗ್ಗೆ ಸಣ್ಣದಾದ ಕಿರುಪರಿಚಯ ಮಾಡಿಕೊಡ್ತೇನೆ. ನನ್ನ ಹೆಸರು ಕೌಶಿಕ್ ನಾಯಕ್, ಮೂಲತಃ ಮಂಗಳೂರು ಭಾಗದವನು. ಬೇಸಿಕಲಿ ಡಿಪ್ಲೊಮಾ ಡ್ರಾಪ್ ಔಟ್ ಸ್ಟೂಡೆಂಟ್. ಈ ಒಂದು ಪ್ಲಾಟ್ಫಾರ್ಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ನಾನು ಮೆಡಿಕಲ್ ರೆಪ್ ಆಗಿ 15,000 ಸ್ಯಾಲ್ರಿಗೋಸ್ಕರ ವರ್ಕ್ ಅನ್ನೋದು ಮಾಡ್ತಾ ಇದ್ದೆ. ಈಗ ನಾನು ಪ್ರತಿ ದಿನಕ್ಕೆ 2ರಿಂದ 10,000ವರೆಗೆ ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಇದ್ದೇನೆ. ಇಲ್ಲಿದ್ದಂತಹ ಮನೆನ ಇಲ್ಲಿಗೆ ಅಪ್ಡೇಟ್ ಮಾಡಿದ್ದೇನೆ. ಅದಲ್ಲದೆ ನನ್ನ ಡ್ರೀಮ್ ಕಾರ್ನ ಕೂಡ ಇದೇ ಒಂದು ಪ್ಲಾಟ್ಫಾರ್ಮ್ ಮೂಲಕ ನಾನು ಬೈ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸರಿ, ಹಾಗಿದ್ರೆ ಈ ಒಂದು ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಂಬಿಕೆ ನಮ್ಮ ಜೀವನದಲ್ಲಿ ಪವಾಡ ಅನ್ನೋದು ಸೃಷ್ಟಿ ಮಾಡುತ್ತೆ. ಬಟ್ ನಮ್ಮ ಜೀವನದಲ್ಲಿ ಪವಾಡ ಆಗುತ್ತೆ ಅಂತ ಹೇಳಿ ನಂಬೇಕಷ್ಟೇ. ತುಂಬಾ ಓದಿರುವಂತಹ ವ್ಯಕ್ತಿ, ದೊಡ್ಡ ದೊಡ್ಡ ಮಟ್ಟದಲ್ಲಿ ಡಿಗ್ರಿಗಳನ್ನು ಪಡ್ಕೊಂಡಿರುವಂತ ವ್ಯಕ್ತಿ 15ರಿಂದ 30,000ಕ್ಕೆ ದುಡಿತಾ ಇರ್ತಾನೆ. ಆದ್ರೆ ಏನು ಓದಿರದಂತ ವ್ಯಕ್ತಿ ಒಂದು ದೊಡ್ಡ ಮಟ್ಟದಲ್ಲಿ ಕಂಪನಿ ಸ್ಥಾಪನೆ ಮಾಡಿರ್ತಾನೆ, ಕೋಟಿಗಟ್ಟಲೆ ಹಣ ಅನ್ನೋದು ಟರ್ನ್ ಓವರ್ ಮಾಡ್ತಾ ಇರ್ತಾನೆ. ಕಾರಣ ಇಷ್ಟೇ, ತುಂಬಾ ಓದಿರುವಂತ ವ್ಯಕ್ತಿ ತನ್ನ ಜೀವನದಲ್ಲಿ ಪವಾಡ ಆಗುತ್ತೆ ಅಂತ ಹೇಳಿ ನಂಬಿರಲ್ಲ. ಆದ್ರೆ ಏನು ಓದಿರದಂತ ವ್ಯಕ್ತಿ ತನ್ನ ಜೀವನದಲ್ಲಿ ಪವಾಡ ಆಗುತ್ತೆ ಅಂತ ಹೇಳಿ ನಂಬಿರ್ತಾನೆ. ನಾವು ಕೂಡ ಅಷ್ಟೇ, ನಮ್ಮ ಜೀವನದಲ್ಲಿ ಪವಾಡ ಆಗುತ್ತೆ ಅಂತ ಹೇಳಿ ನಂಬಬೇಕು. ಅವಾಗ ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಅನ್ನೋದು ನಮ್ದಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಬಿಸ್ ಗುರುಕುಲ್ ಏನಿದು? ಬಿಸ್ ಗುರುಕುಲ್ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ನಾನು ಏನೆಲ್ಲ ಮಾಡಿದ್ದೇನೆ, ಇದರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನೋದು ನನ್ನ ಕಡೆಯಿಂದ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಬಿಸ್ ಗುರುಕುಲ್ ಅಂದ್ರೆ ಏನು? ಡಿಯರ್ ಫ್ರೆಂಡ್ಸ್, ಬಿಸ್ ಗುರುಕುಲ್ ಅನ್ನೋದು ಒಂದು ಗವರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿದೆ. ಇ ಟೆಕ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನಿಮಗೆ ಏನಂದ್ರೆ 21ನೇ ಶತಮಾನದ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇಲ್ಲಿರುವಂತ ಕೋರ್ಸಸ್ ಗಳನ್ನು ನೀವು ಕಲ್ತ್ರೆ ನಿಮ್ಮ ಸ್ಕಿಲ್ ಅನ್ನೋದು ಡೆವಲಪ್ ಆಗುತ್ತೆ ಅಂಡ್ ನೀವು ಆನ್ಲೈನ್ ಮುಖಾಂತರ ಒಂದು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಅನ್ನೋದು ಜನರೇಟ್ ಮಾಡಬಹುದು. ಬಿಸ್ ಗುರುಕುಲ್ ಕೋರ್ಸ್ ಗಳನ್ನು ಕಲ್ತ್ರೆ ನಮಗೇನೆಲ್ಲ ಸಿಗುತ್ತೆ? ಡಿಯರ್ ಫ್ರೆಂಡ್ಸ್, ಬಿಸ್ ಗುರುಕುಲ್ ಕೋರ್ಸ್ಗಳನ್ನು ನೀವು ಸ್ಟಡಿ ಮಾಡಿದ್ದೇ ಆದಲ್ಲಿ ನೀವು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಅನ್ನೋದು ಮಾಡ್ಬೋದು, ಇನ್ನೊಂದು ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಅನ್ನೋದು ಮಾಡ್ಬೋದು ಆ್ಯಂಡ್ ನಿಮ್ಮದೇ ಆಗಿರುವಂಥ ಓನ್ ಬಿಸ್ನೆಸ್ ಅನ್ನು ಕೂಡ ನೀವು ರನ್ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ಫ್ರೀಲ್ಯಾನ್ಸಿಂಗ್ ಅಂದರೆ ಏನು? ಡಿಯರ್ ಫ್ರೆಂಡ್ಸ್, ಬಿಸ್ ಗುರುಕುಲ್ ಕಂಪನಿ ಕಡೆಯಿಂದ ಬೇರೆ ಬೇರೆ ಟೈಪಲ್ಲಿ ಕೋರ್ಸಸ್ ಅನ್ನೋದು ನಿಮಗೆ ಪ್ರೊವೈಡ್ ಆಗುತ್ತೆ. ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್, ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಪಾಡ್ಕಾಸ್ಟ್, ಯೂಟ್ಯೂಬ್, ಹೀಗೆ ಹಲವಾರು ರೀತಿಯ ಕೋರ್ಸಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಈ ಕೋರ್ಸಸ್ಗಳನ್ನು ನೀವು ಕಲ್ತ್ರೆ ನಿಮಗೆ ಕಂಪನಿ ಕಡೆಯಿಂದ ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ. ಆ ಸರ್ಟಿಫಿಕೇಟ್ ಅನ್ನು ನೀವು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ ಅಲ್ಲಿ ಆಗಿರ್ಬೋದು, ಬಿಸ್ ಗುರುಕುಲ್ನಲ್ಲಿ ನಿಮಗೆ ಕೆರಿಯರ್ ಆಪ್ಷನ್ ಅಂತ ಬರುತ್ತೆ. ಅಲ್ಲಿ ನಿಮ್ಮ ರೆಸ್ಯೂಮ್ ಜೊತೆಗೆ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಿದ್ದೇ ಆದಲ್ಲಿ MNC ಕಂಪನಿಗಳಿಂದ ನಿಮ್ಮನ್ನು ಹೈರ್ ಮಾಡ್ಕೊಳ್ತಾರೆ. ಅಂದ್ರೆ MNC ಕಂಪನಿಗಳಿಂದ ನಿಮಗೆ ಪ್ರಾಜೆಕ್ಟ್ಸ್ ಅಂತ ಕೊಡ್ತಾರೆ. ಆ ಪ್ರಾಜೆಕ್ಟ್ಸ್ ಅನ್ನು ನೀವು ಕಂಪ್ಲೀಟ್ ಮಾಡಿ ಕೊಟ್ರೆ ಸೊ ನಿಮಗೆ ಅವರು ಸ್ಯಾಲ್ರಿ ಟೈಪ್ ಅಂತ ಕೊಡ್ತಾರೆ. ಓಕೆ, ಸೊ ಬೇರೆ ಬೇರೆ ಟೈಪಲ್ಲಿ ನೀವು ವರ್ಕ್ ಅನ್ನೋದು ಮಾಡ್ಬೋದು. ತುಂಬ ಮಂದಿ ಡಿಜಿಟಲ್ ಮಾರ್ಕೆಟರ್ಸ್ನ ಹುಡುಕ್ತಾ ಇರ್ತಾರೆ, ಫೇಸ್ಬುಕ್ ಆ್ಯಡ್ಸ್ ಎಕ್ಸ್ಪರ್ಟ್ನ ಹುಡುಕ್ತಾ ಇರ್ತಾರೆ, ಅಥವಾ ಕಾಪಿ ರೈಟರ್ನ ಹುಡುಕ್ತಾ ಇರ್ತಾರೆ, ಕಂಟೆಂಟ್ ರೈಟರ್ನ ಹುಡುಕ್ತಾ ಇರ್ತಾರೆ. ನೀವು ಆ ಕೋರ್ಸನ್ನು ಕಲಿತು ಸೊ ಸರ್ಟಿಫಿಕೇಟ್ ಅನ್ನೋದು ನಿಮ್ಮಲ್ಲಿ ಇದ್ದರೆ ಸೊ ನಿಮ್ಮನ್ನು ಅವರು ಹೈರ್ ಮಾಡ್ಕೊಳ್ತಾರೆ. ಸೊ ನನಗೆ ಈ ಪ್ರಾಜೆಕ್ಟ್ ಅನ್ನೋದು ಕಂಪ್ಲೀಟ್ ಮಾಡಿಕೊಡು, ನಾನು ನಿನಗೆ ಇಷ್ಟು ಸ್ಯಾಲ್ರಿ ಟೈಪ್ ಅಂತ ಕೊಡ್ತೇನೆ. ಸೊ ಇದಕ್ಕೆ ಹೇಳುವಂಥದ್ದು ಫ್ರೀಲ್ಯಾನ್ಸಿಂಗ್. ಅಥವಾ ನೀವೇ ಕ್ಲೈಂಟ್ಸ್ನ ಹುಡ್ಕೊಂಡು ಹೋಗಿ ಅವರ ಪ್ರಾಜೆಕ್ಟ್ಸನ್ನು ಕಂಪ್ಲೀಟ್ ಮಾಡಿಕೊಟ್ರೆ ಸೊ ಆಗುತ್ತೆ. ಫಸ್ಟ್ ಆಫ್ ಆಲ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಒಂದು ಕಂಪನಿಯ ಪ್ರಾಡಕ್ಟ್ ಅನ್ನು ನೀವು ಕಸ್ಟಮರಿಗೆ ಸೆಲ್ ಮಾಡಿದ್ರೆ ಅಥವಾ ಸರ್ವಿಸ್ ಅನ್ನೋದು ಪ್ರೊವೈಡ್ ಮಾಡಿದ್ರೆ ಸೊ ಕಂಪನಿ ಕಡೆಯಿಂದ ನಿಮಗೆ ಕಮಿಷನ್ ಅನ್ನೋದು ಪ್ರೊವೈಡ್ ಮಾಡುವಂಥದ್ದು. ಇದಕ್ಕೆ ಹೇಳುವಂಥದ್ದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಂದ್ರೆ ಈಗ ಬಿಸ್ ಗುರುಕುಲ್ನಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಇದ್ದಾರೆ ಅಂದ್ರೆ, ಈ ಬಿಸ್ ಗುರುಕುಲ್ ಕೋರ್ಸ್ ಅನ್ನು ಪ್ರಮೋಟ್ ಮಾಡಿ ಸೆಲ್ ಮಾಡಿ ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಇರುವಂಥದ್ದು. ಬಿಸ್ ಗುರುಕುಲ್ನಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ? ಡಿಯರ್ ಫ್ರೆಂಡ್ಸ್, ಇಲ್ಲಿ ಫಸ್ಟಿಗೆ ನೀವು ಕೋರ್ಸ್ ಅನ್ನೋದು ಬೈ ಮಾಡಿರ್ತೀರಾ. ನೆಕ್ಸ್ಟ್ ನಿಮ್ಮ ಅಫಿಲಿಯೇಟ್ ಲಿಂಕ್ ಅಂತ ಹೇಳಿ ಜನರೇಟ್ ಆಗಿರುತ್ತೆ. ಆ ಲಿಂಕ್ ಥ್ರೂ ಕಸ್ಟಮರ್ಸ್ ಯಾರಾದರೂ ಅಂದ್ರೆ ಬಿಸ್ ಗುರುಕುಲ್ ಕೋರ್ಸ್ಗಳನ್ನು ಬೈ ಮಾಡಿದ್ರೆ ಬಿಸ್ ಗುರುಕುಲ್ ಕಡೆಯಿಂದ ನಿಮಗೆ ಕಮಿಷನ್ ಅನ್ನೋದು ಪ್ರೊವೈಡ್ ಆಗುವಂಥದ್ದು. ಇದಕ್ಕೆ ಹೇಳುವಂಥದ್ದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ನೀವು ಬಿಸ್ ಗುರುಕುಲ್ ಮಾತ್ರ ಅಲ್ಲ, ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಆನ್ಲೈನ್ ಮುಖಾಂತರ ಒಂದು ಸೋರ್ಸ್ ಆಫ್ ಇನ್ಕಮ್ನ ಜನರೇಟ್ ಮಾಡ್ಬೋದು. ತುಂಬಾ ಮಂದಿ ಅನ್ಕೊಂಡಿರ್ಬೋದು ಇದು ಚೈನ್ ಸಿಸ್ಟಮ್ ಅಂತ. ಡಿಯರ್ ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ತುಂಬಾನೇ ಡಿಫ್ರೆನ್ಸ್ ಅನ್ನೋದು ಇದೆ. ಈ ಒಂದು ಮಿತ್ನ ನಾನು ಇವತ್ತು ಕ್ಲಿಯರ್ ಮಾಡಿ ಕೊಡ್ತೇನೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು? ಡಿಯರ್ ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ನೀವು ಜನಗಳನ್ನು ಜಾಯಿನ್ ಮಾಡಿಸ್ತಾ ಹೋಗುವಂಥದ್ದು. ನೆಕ್ಸ್ಟ್ ನೀವು ಜಾಯಿನ್ ಮಾಡಿಸ್ತಾ ಪ್ರಾಡಕ್ಟ್ಗಳನ್ನು ಅಥವಾ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಾ ಹೋದ್ರೆ ಮೇಲಿದ್ದವನಿಗೆ ಸಹ ಕಮಿಷನ್ ಅನ್ನು ಹೋಗುವಂಥದ್ದು. ಇದಕ್ಕೆ ಹೇಳುವಂಥದ್ದು ನೆಟ್ವರ್ಕ್ ಮಾರ್ಕೆಟಿಂಗ್.
ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಜನಗಳನ್ನು ಜಾಯಿನ್ ಮಾಡಿಸ್ತಾನೆ ಹೋಗುವಂತದಲ್ಲ. ಒಂದು ಕಂಪನಿಯ ಪ್ರಾಡಕ್ಟ್ ನ ಅಥವಾ ಸರ್ವಿಸ್ ಅನ್ನು ನೀವು ಪ್ರೊವೈಡ್ ಮಾಡಿ ಕೊಟ್ರೆ ಕಸ್ಟಮರಿಗೆ, ಕಂಪನಿ ಕಡೆಯಿಂದ ನಿಮಗೆ ಕಮಿಷನ್ ಅನ್ನೋದು ಬರುತ್ತೆ. ಇಲ್ಲಿ ಮೇಲ್ಗಡೆಗೆ ಕಮಿಷನ್ ಆಗಿರ್ಬೋದು, ಕೆಳಗಡೆಗೆ ಸೊ ಈ ರೀತಿ ಡೆಪ್ತ್ 3 ಜನರನ್ನು ಜಾಯಿನ್ ಮಾಡಿಸುವಂಥದ್ದು, 4 ಜನರನ್ನು ಜಾಯಿನ್ ಮಾಡಿಸುವಂಥದ್ದು, ಇದು ಯಾವುದೇ ರೀತಿ ವರ್ಕ್ ಇರುವುದಿಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್. ಒಂದು ಕಂಪನಿಯ ಪ್ರಾಡಕ್ಟ್ ನ ಕಸ್ಟಮರ್ಗೆ ರೀಚ್ ಮಾಡಿಸಿದ್ರೆ ಆಯ್ತು, ಆ ಕಂಪನಿ ಕಡೆಯಿಂದ ನಿಮಗೆ ಕಮಿಷನ್ ಅನ್ನೋದು ಬರುತ್ತೆ. ಎಸ್ ಡಿಯರ್ ಫ್ರೆಂಡ್ಸ್, ಬಿಸ್ನೆಸ್ ಮಾಸ್ಟರ್ ಅಂತ ಹೇಳಿ ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಕೋರ್ಸ್ ಮೂಲಕ ನೀವು ಅಮೆಜಾನ್ FBA ಬಗ್ಗೆ ಕಲಿಬಹುದು, ಅಥವಾ ಶಾಪಿಫೈ ಬಗ್ಗೆ ಕಲಿಬಹುದು, ಅಥವಾ ಡ್ರಾಪ್ ಶಿಪ್ಪಿಂಗ್ ಮಾಡಿ ನಿಮ್ಮದೇ ಆಗಿರುವಂತಹ ಓನ್ ಬಿಸ್ನೆಸ್ ನ ಶುರು ಮಾಡಿ ಆನ್ಲೈನ್ ಮುಖಾಂತರ ಒಂದು ಸೋರ್ಸ್ ಆಫ್ ಇನ್ಕಮ್ ನ ಜನರೇಟ್ ಮಾಡ್ತಾ ಹೋಗ್ಬೋದು. ಹಾಗಿದ್ರೆ ಬಿಸ್ಗುರುಕುಲ್ ಮುಖಾಂತರ ಯಾವ ರೀತಿ ಪ್ಯಾಕೇಜಸ್ ಗಳನ್ನು ಡಿವೈಡ್ ಮಾಡಿದ್ದಾರೆ ಇದರ ಬಗ್ಗೆ ತಿಳ್ಕೊಂಡು ಬರೋಣ. ಎಸ್ ಡಿಯರ್ ಫ್ರೆಂಡ್ಸ್, ಬಿಸ್ಗುರುಕುಲ್ ಮುಖಾಂತರ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟರ್ ಅಂತ ಹೇಳಿ ಪ್ಯಾಕೇಜ್ ಸಿಗುತ್ತೆ, ಟ್ರಾಫಿಕ್ ಮಾಸ್ಟರ್ ಅಂತ ಸಿಗುತ್ತೆ, ಇನ್ಫ್ಲುಯೆನ್ಸ್ ಮಾಸ್ಟರ್ ಅಂತ ಹೇಳಿ ಸಿಗುತ್ತೆ, ಫೈನಾನ್ಸ್ ಮಾಸ್ಟರ್ ಅಂತ ಹೇಳಿ ಸಿಗುತ್ತೆ, ಅಂಡ್ ಬಿಸ್ನೆಸ್ ಮಾಸ್ಟರ್ ಅಂತ ಹೇಳಿ ಸಿಗುತ್ತೆ. ಬಿಸ್ಗುರುಕುಲ್ ನಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಯಾವ ಪ್ಯಾಕೇಜ್ ಮೂಲಕ ಎಷ್ಟೆಷ್ಟು ಕಮಿಷನ್ ಗಳನ್ನು ಜನರೇಟ್ ಮಾಡಬಹುದು ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಬ್ರ್ಯಾಂಡಿಂಗ್ ಮಾಸ್ಟರ್ ಮೂಲಕ ನೀವು ಪ್ರತಿದಿನಕ್ಕೆ 2,000 ತನಕ ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಹೋಗ್ಬೋದು. ಟ್ರಾಫಿಕ್ ಮಾಸ್ಟರಿಯಲ್ಲಿ 2 ರಿಂದ 4,000 ತನಕ ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಹೋಗ್ಬೋದು. ಇನ್ಫ್ಲುಯೆನ್ಸ್ ಮಾಸ್ಟರಿಯಲ್ಲಿ 2 ರಿಂದ 7,000 ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಹೋಗ್ಬೋದು. ಫೈನಾನ್ಸ್ ಮಾಸ್ಟರಿಯಲ್ಲಿ 2 ರಿಂದ 10,000 ಕೂಡ ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಹೋಗ್ಬೋದು. ಬಿಸ್ನೆಸ್ ಮಾಸ್ಟರಿಯಲ್ಲಿ 2 ರಿಂದ 14,000 ತನಕ ಅರ್ನಿಂಗ್ಸ್ ಕೂಡ ಮಾಡ್ತಾ ಹೋಗ್ಬೋದು. ಎಸ್ ಡಿಯರ್ ಫ್ರೆಂಡ್ಸ್, ಬಿಸ್ಗುರುಕುಲ್ ಮುಖಾಂತರ ನಿಮಗೆ ಸಿಸ್ಟಮ್ಯಾಟಿಕ್ ವೇಲಿ ಸ್ಟೆಪ್ ಆಗಿ ಟ್ರೈನಿಂಗ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಬೇಸಿಕ್ ಇಂದ ಅಡ್ವಾನ್ಸ್ ತನಕ ನಿಮಗೆ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ. ಆ ಟ್ರೈನಿಂಗ್ ಗಳನ್ನು ನೀವು ಅಟೆಂಡ್ ಆಗಿದೆ ಆದಲ್ಲಿ ನೀವು ಆನ್ಲೈನ್ ಮುಖಾಂತರ ಒಂದೊಳ್ಳೆ ರೀತಿಯಲ್ಲಿ ಇನ್ಕಮ್ ನ ಜನರೇಟ್ ಮಾಡ್ತಾ ಹೋಗ್ಬೋದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾ ಜನಕ್ಕೆ ಡೌಟ್ಸ್ ಅನ್ನೋದು ಇರ್ಬೋದು. ನಾನು ಹೇಗೆ ಕಸ್ಟಮರ್ಸ್ಗೆ ಸೆಲ್ ಮಾಡುವಂಥದ್ದು, ಸೇಲ್ಸ್ ಇದೆಲ್ಲ ಆಗಲ್ಲ ಹೋಗಲ್ಲ, ಈ ರೀತಿ ಎಲ್ಲ ಥಿಂಕ್ ಮಾಡೋರು ತುಂಬಾ ಮಂದಿ ಇದ್ದಾರೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ, ನೀವು ಶ್ರೀಮಂತರಾಗಬೇಕಾ, ನೀವು ಒಂದು ಲಕ್ಸುರಿ ಲ್ಯಾವಿಶ್ ಲೈಫ್ ಅನ್ನೋದು ಲೀಡ್ ಮಾಡಬೇಕಾ, ಹಾಗಿದ್ರೆ ಸೇಲ್ಸ್ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸೇಲ್ಸ್ ಸ್ಕಿಲ್ಗಳನ್ನು ತಿಳಿಸ್ಕೊಡ್ತಾರೆ. ಸೊ ಯಾವ ರೀತಿ ಇನ್ಸ್ಟಾಗ್ರಾಮ್ ಮುಖಾಂತರ ನೀವು ನಿಮ್ಮದೇ ಆಗಿರುವಂತಹ ಓನ್ ಬ್ರ್ಯಾಂಡ್ ನ ಬಿಲ್ಡ್ ಮಾಡುವಂಥದ್ದು, ಅಂಡ್ ಕಸ್ಟಮರ್ಗೆ ಯಾವ ರೀತಿ ಪ್ರಾಡಕ್ಟ್ ಗಳನ್ನು ರೀಚ್ ಮಾಡುವಂಥದ್ದು, ಎಲ್ಲ ಸ್ಟೆಪ್ ಆಗಿ ಟ್ರೈನಿಂಗ್ಸ್ ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಮತ್ತೇನಿದೆ ಚಿಂತೆ. ಇನ್ನೊಂದು ವಿಷಯ, ಜಗತ್ತಲ್ಲಿ ಯಾರೆಲ್ಲ ಸೇಲ್ಸ್ ಅನ್ನೋದು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಶ್ರೀಮಂತರ ಅನ್ನೋದು ಆಗಿದ್ದಾರೆ. ಮುಖೇಶ್ ಅಂಬಾನಿಯವರು ಪೆಟ್ರೋಲ್ ಅನ್ನು ಜನಗಳಿಗೆ ಸೆಲ್ ಮಾಡಿ ತಾನೇ ಶ್ರೀಮಂತ ಆಗಿರೋದು. ರತನ್ ಟಾಟಾ ಸರ್ ಅವರು ಕಾರ್ಗಳನ್ನು ಜನಗಳಿಗೆ ಸೆಲ್ ಮಾಡಿದಕ್ಕೆ ತಾನೇ ಶ್ರೀಮಂತ ಆಗಿರೋದು. ನಾವ್ಯಾಕೆ ಇನ್ನೂ ಕೂಡ ದುಡ್ಡು ಮಾಡ್ತಿಲ್ಲ ಅಂದ್ರೆ ರೀಸನ್ ಇಷ್ಟೇ ಡಿಯರ್ ಫ್ರೆಂಡ್ಸ್, ನಾವು ಸೇಲ್ಸ್ ನಲ್ಲಿ ಎಕ್ಸ್ಪರ್ಟ್ ಇಲ್ಲ, ನಮ್ಮ ಹತ್ರ ಸೇಲ್ಸ್ ಸ್ಕಿಲ್ ಅನ್ನೋದಿಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಜಸ್ಟ್ ಸ್ಮಾರ್ಟ್ ಫೋನ್ ಇದ್ರೆ ಸಾಕು. ಸ್ಮಾರ್ಟ್ ಫೋನ್ ಮೂಲಕ ನೀವು ವರ್ಕ್ ಮಾಡಿ ಪ್ರತಿದಿನ 2 ರಿಂದ 10,000 ಅರ್ನಿಂಗ್ಸ್ ಅನ್ನೋದು ಮಾಡಬಹುದು. ನಾನು ಸಹ ಅಷ್ಟೇ ಜಸ್ಟ್ ಸ್ಮಾರ್ಟ್ ಫೋನ್ ಯೂಸ್ ಮಾಡಿಕೊಂಡು ಪ್ರತಿದಿನ ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಇರುವಂತದ್ದು. ನಿಮಗೆ ಬ್ಯಾಂಕ್ ಪ್ರೂಫ್ ಆಗಿರ್ಬೋದು, ಕಂಪನಿಯ ಪ್ರೂಫ್ ಆಗಿರ್ಬೋದು, ಎಲ್ಲವೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಹೈಲೈಟ್ಸ್ ಅಲ್ಲಿ ಹಾಕಿದ್ದೇನೆ. ಸೊ ನೀವು ಚೆಕ್ ಮಾಡ್ಬೋದು. ಕಂಪನಿಯ ಬಗ್ಗೆ ಹೇಳಬೇಕಂದ್ರೆ ಕಂಪನಿಯು 5 ವರ್ಷಗಳನ್ನು ಕಂಪ್ಲೀಟ್ ಮಾಡಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಅನ್ನೋದು ಮಾಡಿದೆ. ಅದಲ್ಲದೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಕಂಪನಿಗೆ ಬಂದಿರುವಂತದ್ದು. ಇಮ್ಯಾಜಿನ್ ಮಾಡಿ, ಆ ಒಂದು ಅವಾರ್ಡ್ ಸಣ್ಣ ಪುಟ್ಟ ಕಂಪನಿಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ನೀವು ಜಸ್ಟ್ ಗೂಗಲ್ ಮಾಡಿ ನೋಡಬಹುದು ಬೇಕಿದ್ರೆ. ಹಾಗಿದ್ರೆ ಈ ಒಂದು ಪ್ಲಾಟ್ಫಾರ್ಮಿಗೆ ಯಾವ ರೀತಿ ರಿಜಿಸ್ಟರ್ ಆಗುವಂತದ್ದು? ಡಿಯರ್ ಫ್ರೆಂಡ್ಸ್, ಇಲ್ಲಿ ನೀವು ಪೇ ಮಾಡಿ ಕೋರ್ಸಸ್ ಅನ್ನೋದು ಬೈ ಮಾಡಬೇಕಾಗುತ್ತೆ. ಹಾಗಿದ್ರೆ ಬಿಸ್ಗುರುಕುಲ್ ನ ಕೋರ್ಸಸ್ ಗಳಿಗೆ ಪ್ರೈಸ್ ಯಾವ ರೀತಿ ಇದೆ ಇದರ ಬಗ್ಗೆ ನಾನು ಈಗ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಡಿಯರ್ ಫ್ರೆಂಡ್ಸ್, ಬ್ರ್ಯಾಂಡಿಂಗ್ ಮಾಸ್ಟರಿ ಆಕ್ಚುಯಲ್ ಕಾಸ್ಟ್ ಬಂದ್ಬಿಟ್ಟು 5,000 ಇದೆ. ಬಟ್ ನನ್ನ ಕೂಪನ್ ಮುಖಾಂತರ ನಿಮಗೆ 3,500 ಬರುವಂತದ್ದು. ಈ ಒಂದು ಪ್ಯಾಕೇಜ್ ಮೂಲಕ ನಿಮಗೆ 9 ಸ್ಕಿಲ್ ಬೇಸ್ಡ್ ಕೋರ್ಸಸ್ ಗಳನ್ನೋದು ನಿಮಗೆ ಪ್ರೊವೈಡ್ ಆಗುತ್ತೆ. ಇನ್ನೊಂದು ಟ್ರಾಫಿಕ್ ಮಾಸ್ಟರಿ, ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ 17 ಕೋರ್ಸಸ್ ಅನ್ನೋದು ಪ್ರೊವೈಡ್ ಆಗುತ್ತೆ. ಟ್ರಾಫಿಕ್ ಮಾಸ್ಟರಿಯ ಒರಿಜಿನಲ್ ಪ್ರೈಸ್ ಬಂದು 9,000 ಇದೆ. ಬಟ್ ನನ್ನ ಕೂಪನ್ ಮುಖಾಂತರ ನಿಮಗೆ 6,000 ಬರುವಂತದ್ದು. ಇನ್ನೊಂದು ಇನ್ಫ್ಲುಯೆನ್ಸ್ ಮಾಸ್ಟರಿ, ಈ ಒಂದು ಪ್ಯಾಕೇಜ್ ಅಲ್ಲಿ ನಿಮಗೆ 24 ಸ್ಕಿಲ್ ಬೇಸ್ಡ್ ಕೋರ್ಸಸ್ ಗಳನ್ನು ಪ್ರೊವೈಡ್ ಆಗುತ್ತೆ. ಇದರ ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು 16,000 ಇದೆ. ಬಟ್ ನನ್ನ ಕೂಪನ್ ಮುಖಾಂತರ ನಿಮಗೆ 11,000 ಬರುವಂತದ್ದು. ನೆಕ್ಸ್ಟ್ ಫೈನಾನ್ಸ್ ಮಾಸ್ಟರಿ, ಬೆಸ್ಟ್ ಪ್ಯಾಕೇಜ್ ಆಗಿರುವಂತದ್ದು. ಈ ಒಂದು ಪ್ಯಾಕೇಜ್ ಮೂಲಕ ನಿಮಗೆ 27 ಸ್ಕಿಲ್ ಬೇಸ್ಡ್ ಕೋರ್ಸಸ್ ಗಳನ್ನು ನಿಮಗೆ ಪ್ರೊವೈಡ್ ಆಗುತ್ತೆ. ಅದಲ್ಲದೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ 2 ರಿಂದ 10,000 ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಹೋಗ್ಬೋದು. ಇನ್ನೊಂದು ಬಿಸ್ನೆಸ್ ಮಾಸ್ಟರಿ, ಈ ಒಂದು ಪ್ಯಾಕೇಜ್ ಮೂಲಕ ನಿಮಗೆ 31 ಸ್ಕಿಲ್ ಬೇಸ್ಡ್ ಕೋರ್ಸಸ್ ಗಳನ್ನು ಪ್ರೊವೈಡ್ ಆಗುತ್ತೆ. ನೋಡಿದ್ರಲ್ಲ ಡಿಯರ್ ಫ್ರೆಂಡ್ಸ್, ನಾನು ಯಾಕೆ ಪ್ರತಿಯೊಬ್ಬರಿಗೂ ಕೂಡ ಫೈನಾನ್ಸ್ ಮಾಸ್ಟರಿ ಅಂಡ್ ಅಬವ್ ಪ್ಯಾಕೇಜ್ ನ ಫೋಕಸ್ ಮಾಡಿ ಅಂತ ಹೇಳುವಂತದ್ದು ರೀಸನ್ ಇಷ್ಟೇ. ನಿಮಗೆ ಹೈ ಕಮಿಷನ್ ಅನ್ನೋದು ಜನರೇಟ್ ಆಗುತ್ತೆ. ಅದಲ್ಲದೆ ಕೋರ್ಸಸ್ ಕೂಡ ತುಂಬಾನೇ ಬರುವಂತದ್ದು. ಎಸ್ ಡಿಯರ್ ಫ್ರೆಂಡ್ಸ್, ಈಗ ನಿಮಗೆ ತುಂಬಾನೇ ನೆಗೆಟಿವ್ ವಿಡಿಯೋಸ್ ಗಳಾಗಿರ್ಬೋದು, ಒಂದಿಷ್ಟು ಜನರಿಂದ ಅಪ್ರೋಚ್ ಆಗಿರ್ಬೋದು, ಈ ಒಂದು ಪ್ಲಾಟ್ಫಾರ್ಮ್ ಸುಳ್ಳು, ಇದರಿಂದ
ಮೋಸ ಮಾಡ್ತಿದ್ದಾರೆ, ಈ ರೀತಿಯೆಲ್ಲ ಸಾಕಷ್ಟು ಊಹಾಪೋಹಗಳು ನಿಮಗೆ ಬರ್ತಾ ಇರ್ಬೋದು. ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಕ್ರಿಕೆಟ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದುಕೊಂಡಿದ್ರೆ ನೀವು ಕ್ರಿಕೆಟ್ ಪ್ಲೇಯರ್ ಹತ್ರ ಹೋಗ್ಬಿಟ್ಟು ಸಜೆಷನ್ ಪಡ್ಕೊಳ್ಳುವಂಥದ್ದು ಒಳ್ಳೇದಾ ಅಥವಾ ಫುಟ್ಬಾಲ್ ಪ್ಲೇಯರ್ ಹತ್ರ ಹೋಗ್ಬಿಟ್ಟು ಸಜೆಷನ್ ಪಡ್ಕೊಳ್ಳುವಂಥದ್ದು ಒಳ್ಳೇದಾ? ಆಬ್ವಿಯಸ್ಲಿ ಕ್ರಿಕೆಟ್ ಪ್ಲೇಯರ್ ಹತ್ರ, ಯಾಕಂದ್ರೆ ಆ ಕ್ರಿಕೆಟ್ ಪ್ಲೇಯರ್ ಹತ್ರ ನಾಲೆಜ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ, ಲೈಫ್ ಅಲ್ಲಿ ಯಾರು ಸಕ್ಸಸ್ ಆಗಿದ್ದಾರೆ, ಯಾರು ಸಕ್ಸಸ್ ವೇಲಿ ಹೋಗ್ತಾ ಇದ್ದಾರೆ, ಇವರ ಸಜೆಷನ್ ಅನ್ನೋದು ನಾವು ಪಡ್ಕೊಂಡ್ರೆ ನಾವು ಕೂಡ ಅದೇ ವೇಲಿ ಹೋಗ್ತಾ ಇರ್ತೇವೆ. ಫೈನಲ್ ಸ್ಟೇಜ್ಗೆ ಬಂದಿದ್ದೇವೆ. ನೀವು ಯಾವ ರೀತಿ ಕೋರ್ಸ್ಗೆ ಎನ್ರೋಲ್ ಆಗುವಂಥದ್ದು ಆ್ಯಂಡ್ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ನಿಮಗೇನೆಲ್ಲ ಪ್ರೊವೈಡ್ ಆಗುತ್ತೆ ನನ್ನ ಕಡೆಯಿಂದ ಅಂತ ಡೌಟ್ಸ್ ಅನ್ನೋದು ಕಾಡ್ತಾ ಇರ್ಬೋದು. ಎಸ್ ಡಿಯರ್ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ ಯಾವ ಪ್ಯಾಕೇಜ್ ಬೈ ಮಾಡ್ತೀರಂತ. ನಾನು ಅದರ ಅಫಿಲಿಯೇಟ್ ಲಿಂಕ್ ಅನ್ನೋದು ಶೇರ್ ಮಾಡ್ತೇನೆ. ನೀವಲ್ಲಿ ಫಾರ್ಮ್ ಅನ್ನೋದು ಫಿಲ್ ಮಾಡ್ಲಿಕ್ಕೆ ಇರುತ್ತೆ. ಫಾರ್ಮಲ್ಲಿ ನಿಮ್ಮ ಇಮೇಲ್ ID, ಫೋನ್ ನಂಬರ್, ನಿಮ್ಮ ಹೆಸರು ಹಾಕಿ ಪೇಮೆಂಟ್ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸಾಕಾಗುತ್ತೆ. ಫರ್ದರ್ ನೆಕ್ಸ್ಟ್ ಪ್ರೋಸೆಸ್ ಎಲ್ಲವೂ ಕೂಡ ನನ್ನ ಕಡೆಯಿಂದ ನಿಮಗೆ ಪ್ರೊವೈಡ್ ಆಗ್ತಾ ಹೋಗುತ್ತೆ. ಅಷ್ಟಲ್ಲದೆ ಕನ್ನಡದಲ್ಲಿ ನನ್ನ ಕಡೆಯಿಂದ ನಿಮಗೆ ಗೈಡೆನ್ಸ್ ಅನ್ನೋದು ಪ್ರೊವೈಡ್ ಆಗ್ತಾ ಹೋಗುತ್ತೆ ಬಿಸ್ ಗುರುಕುಲ್ ಬಗ್ಗೆ. ಸೊ ಯಾವ ರೀತಿ ಅರ್ನಿಂಗ್ಸ್ ಮಾಡುವಂಥದ್ದು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಆ್ಯಂಡ್ ಸ್ಟಾರ್ಟಿಂಗ್ ಮಂತಲ್ಲಿ ಮಿನಿಮಮ್ 20,000 ರಿಂದ 30,000 ಯಾವ ರೀತಿ ಅರ್ನ್ ಮಾಡುವಂಥದ್ದು, ಇದರ ಬಗ್ಗೆ ಕಂಪ್ಲೀಟ್ ಪಿನ್ ಟು ಪಿನ್ ಗೈಡೆನ್ಸ್ ಅನ್ನೋದು ನನ್ನ ಕಡೆಯಿಂದ ನಿಮಗೆ ನನ್ನ ಮೆಂಟರ್ಶಿಪ್ ಮುಖಾಂತರ ನಿಮಗೆ ಪ್ರೊವೈಡ್ ಆಗುತ್ತೆ. ಹಾಗೇನೆ ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಫರ್ದರ್ ಅಪ್ಡೇಟ್ಸ್ ಎಲ್ಲವೂ ಕೂಡ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಇರ್ತೇನೆ. ನಿಮಗೆ ಇನ್ನೂ ಸಹ ಈ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ಡೌಟ್ಸ್ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಡೌಟ್ಸ್ ಗಳನ್ನೆಲ್ಲ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಬಾಯ್.